ಆತನ ತಿಂದಿದ್ದು ನಿಮ್ದು ತಿಂದಿದ್ದು ಉಂಡಿದ್ದು ಆತು ಅಂದ್ರ ನಡ್ರಿ ಮನೆಯಿಂದ ಹೊರಗೆ ನಡ್ರಿ. ಅಲ್ರಿ ಪಾಪ ನಮ್ಮ ಮಗ ಇದ್ದಕ್ಕಿದ್ದಂಗ ಮನೆ ಬಿಟ್ಟು ನಡಿ ಮನೆ ಬಿಟ್ಟು ನಡಿ ಅಂದ್ರೆ ಎಲ್ಲಿ ಅಂತ ಹೋಗ್ಬೇಕು? ಈಗ ಅವ್ರದ್ದು ತಪ್ಪ ಅವ್ರಿಗೆ ಅರಿವಾಗೈತಿ. ಮನೆಯವ್ರಿಗೆ ಹೆಂಗ್ ನೋಡ್ಕೋಬೇಕು, ಮನಿ ಮಂದಿ ಜೋಡಿ ಹೆಂಗಿರ್ಬೇಕು ಅಂತ ಎಲ್ಲ ಅರ್ಥ ಆಗೈತೆ ಅವ್ರಿಗೆ. ಇಂಥವತ್ನಾಗ ನಾವೇ ಮನೆಯಿಂದ ಹೊರಗೆ ಹಾಕ್ಬಿಟ್ರ ಅವು ಎಲ್ಲಿ ಹೋಗ್ಬೇಕ್ರಿ? ಏನ್ ಮಾಡ್ಕೊಂಡ್ ತಿನ್ಬೇಕು? ಇನ್ನೂ ಸಣ್ಣವ್ರ ಅದಾವು. ರೀ ನಾವು ಅವ್ರಿಗೆ ಅಬ್ಬೆ ಪಾರಿ ಹೆಂಗ್ ಹೊರಗೆ ಹಾಕ್ಬಿಟ್ರ ಹೆಂಗ್ರಿ? ಅರಿ ನಾ ಹೇಳ್ತೀನಲ್ಲ, ಬ್ಯಾಡ್ರಿ ಮಕ್ಕಳನ್ನ ಹೊರಗೆ ಹಾಕೋದು ಬ್ಯಾಡ್ರಿ. ಹಂಗಲ್ಲ ಹಿಂಗಂತ ತಿದ್ದಿ ಬುದ್ಧಿ ಹೇಳಿ ಇಲ್ಲೇ ಇಟ್ಕೊಳ್ಳುನು. ಯಾಕ್ರಿ ನಾವು ಸಣ್ಣವ್ರಿದ್ದಾಗ ಏನು ತಪ್ಪ ಮಾಡಿಲ್ಲನೋ ನೀವ ಹೇಳ್ರಿ. ಸುಮಿತ್ರಿ, ನೀನು ಬಾಯಾಗ ಬೋಟ್ ಇಟ್ಟು ಹೊಡಿತೀನಿ ಮತ್ತ ಹಂಗಿಂಗಲ್ಲ. ನಾವೇಂದಾರ ವಿಷ ಹಾಕ ಕೆಲಸ ಮಾಡಿವೇನ್ಲೇ? ಆಸ್ತಿ ಸಂಬಂಧ ವಿಷ ಹಾಕದಾಕಿ ಮುಂದಿನ ಒಂದು ಮಾಡಂಗಿಲ್ಲ ಅಂತ ಏನ್ ಗ್ಯಾರಂಟಿ? ನೋಡು, ನಾ ಹೇಳ್ತೀನಿ, ಆಕಿ ಮಾತ್ರ ನಿನ್ನ ಮಗ ಮಾತ್ರ ಈ ಮನೆಯಾಗ ಇರಂಗಿಲ್ಲ, ಇರ್ಕೂಡ್ದು. ಈಗಿಂದೀಗ ಜಾಗ ಖಾಲಿ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರ ಒದ್ದು ಹೊರಗಾಗ್ತೀನಿ. ಹಂಗಿಂಗಲ್ಲ. ಯಾಕಲ್ಲೋ ಮಗನ ಮೆಲ್ಲ ಕಡ್ಯಾಕ ಕುಂತತನ ನಮಗ್ ಹುಡ್ಸಿ ಅಲ್ಲ ಹುಟ್ಟಿಸ್ಬಿಟ್ರೆ ಆಗೋತನ? ನಮಗಿರಾಕ ಮನಿ ನೆಲಿ ಏನು ಬ್ಯಾಡನ? ನೀನ್ ಹೊಟ್ಟೆಗೆ ಹುಟ್ಟಿವಿ ಅಂದ್ಮೇಲೆ ಈ ಮನ್ಯಾಗ ನನ್ಗೂ ಅರ್ಧ ಭಾಗ ಬೇಕು. ಇಲ್ಲಂದ್ರ ನಾನು ಈ ಮನ್ಯಾಗ ಇರ್ತೀನಿ, ನಂಗೆ ಜಾಗ ಮಾಡಿ ಕೊಡು. ಹೌದ್ರಿ, ಈ ಮನ್ಯಾಗ ಅರ್ಧ ಪಾಲು ವೀರೇಶನ್ ಕೊಟ್ಬಿಡ್ರಿ, ಅರ್ಧ ಅವಿನಾಶಿಗಿರ್ಲಿ. ಅವಿನಾಶ್ ಎಷ್ಟ ಚಲೋ ಇರ್ಬೇಕು, ನಮ್ಮ ಮಗ ವೀರೇಶ ಹಾಳಾಗಿ ಹೋಗ್ಬೇಕು ಅನ್ನೋ ಯಾಕ್ರಿ ನಿಮ್ಗೆ ಕೆಟ್ಟ ಹುಚ್ಚ ಹಠ? ಬ್ಯಾಡ್ರಿ, ಹಂಗೆಲ್ಲ ಮಾಡಕ್ ಹೋಗ್ಬೇಡ್ರಿ. ಏನ್ರಿ ಪಾಪರಿ ನನ್ನ ಮಗ ನೊಂದು ಬೆಂದು ಬಂದ್ಬಿಟ್ಟತದು ಜೈಲಿಂದ. ಈ ಟೈಮ್ನಾಗ ಹೊರಗೆ ಹಾಕ್ಬೇಡ್ರಿ. ದುಡ್ಡು ತಿನ್ನಾಕ ಅವನಿಗೆ ಆಗಂಗಿಲ್ರಿ. ಈಗ ಸಣ್ಣವನದನ್ರಿ ಅವ. ಓಡೋಗಿ ಮದುವೆ ಆಗಕ್ಕ ಗೊತ್ತಾಕೈತಿ, ಅವಾಗೆಲ್ಲ ದೊಡ್ಡವನು. ಮನೆಯಿಂದ ಹೊರಗೆ ಹೋಗಿ ದುಡ್ಕೊಂಡ್ ತಿನ್ನು ಅಂದ್ರ ಸಣ್ಣವನ ಆಗ್ಬಿಡ್ತಾನ. ನೋಡ್ಲೆ ಸುಮಿತ್ರಿ, ನನ್ನ ಕೈಲಿ ಹೊಡಸ್ಕೊಂಡು ಸಾಯ್ಬೇಡ. ಅವ್ನು ಈ ಮನ್ಯಾಗ ಇರಂಗಿಲ್ಲ ಅಷ್ಟೇ. ನಡ್ಲ ವೀರೇಶ, ನಡಿ ಮನೆಯಿಂದ ಆಚೆಗೆ ನಡಿ. ನೀನು ನಾ ಹೋಗಂಗಿಲ್ಲ. ಇದು ನನಗೂ ಸೇರಿದ್ದ ತಗೋ, ಇದು ಮನಿ. ಅಷ್ಟು ಜೈಲಿನಾಗ ಕೊಳತು ಬಂದ್ರು ನಿನಗಿನ್ನ ಬುದ್ಧಿ ಭೇಟಿಯಾಗಿಲ್ಲಲ್ಲ. ಹೆಂಗ ಮಾತಾಡ್ಬೇಕು ಅನ್ನೋ ಪರಿಜ್ಞಾನ ಇಲ್ಲಲ್ಲ ನಿನಗ. ಈ ಮನಿ ಸುಚಿತ್ರಾಗ ಸೇರಿದ್ದು, ಇದು ಮನಿ ನಂದಲ್ಲ. ಏನ ಮಬ್ಬ ನನ್ನ ಮಗನ? ಸುಚಿತ್ರ ಇಲ್ದು ಹೊತ್ನಾಗ ನೀವು ಏನ್ ಮಾಡಕ್ ಕುಂತೀರಿಲ್ಲಿ? ಸುಮಿತ್ರಿ, ಇವ್ರ ನಮ್ಮ ಮನಿ ಒಳಗ್ ಕರ್ಕೊಂಡಿಲ್ಲ. ನೀನು ಮನಿಯಿಂದ ಖಾಲಿ ಮಾಡ್, ಮನಿ ಖಾಲಿ ಮಾಡಿ. ನೀನ್ ನಡಿ, ನೀನು ಹೊರಗ್ ನಡಿ. ಓ ಬೇಷ್ ಕಲ್ತಿರ್ಬಿಡು. ಮಾತು ಎತ್ತಿದ್ರೆ ಸಾಕು, ಮನಿ ಖಾಲಿ ಮಾಡು, ಮನಿ ಖಾಲಿ ಮಾಡು. ಅಲ್ಲ, ಈ ಮಾತು ಅವಿ ಹೇಳಿ ತಗೋ, ಅವಾಗ ಹೋಗ್ತೀವಿ. ಸುಮಿತ್ರಿ, ಅವ್ರನ್ನ ಮಾತ್ರ ನಾನ್ ಈ ಮನ್ಯಾಗ ಇಟ್ಕೊಳಕ್ ಬಿಡುದಿಲ್ಲ. ಇವ್ರಿಬ್ರು ಈ ಮನ್ಯಾಗ ಇದ್ರು ಅಂತ ಇಟ್ಕೋ, ನಮ್ಮ ಮನಿ ಸರ್ವನಾಶ ಗ್ಯಾರಂಟಿ. ಮಾವರ, ಏನ ಗೊತ್ತಾಗ್ಲಾರ್ದಂಗ್ ತಪ್ಪಾಗೈತಿ, ಇಲ್ಲ ಅನ್ನಂಗಿಲ್ಲ. ಇದು ಒಂದ್ಸಲ ನಮಗ ಕ್ಷಮಿಸಿ ಈ ಮನ್ಯಾಗ ಇರಕ್ ಜಾಗ ಮಾಡ್ಕೊಡ್ರಿ. ಒಮ್ಮಿಟ್ಗೆ ಹೋಗ್ರಿ ಅಂದ್ರೆ ನಾವ್ ಎಲ್ಲಂತ ಹೋಗ್ಬೇಕು. ಇಲ್ಲಾಂದ್ರೆ ನಮ್ಗೆ ಇಷ್ಟು ದಿನ ಅಂತ ಕಾಲಾವಕಾಶ ಕೊಡ್ರಿ. ಅದ್ರೊಳಗೆ ನಾವು ಚೆನ್ನಾಗಿದ್ವಿ ಅಂದ್ರೆ ಇರಕ್ ಅವಕಾಶ ಕೊಡಿ. ಇಲ್ಲಾಂದ್ರ ಆ ಕಾಲಾವಕಾಶದಾಗ ನಾವು ಬೇರೆ ಎಲ್ಲರ ಮನಿ ನೋಡಿ ಮನಿ ಮಾಡ್ಕೊಂಡು ಹೋಗ್ತೀವಿ. ನಿಮಗ ವಜ್ಜಿಯಾಗಿ ನಾವಂತರೂ ಇರಂಗಿಲ್ಲ. ಮಾವರ, ಈ ಸಲ ನಿಮಗ್ ಕಾಲಿಗೆ ಬೀಳ್ತೀನಿ. ಒಮ್ಮೆಟ್ಗೆ ಮನೆಯಿಂದ ಹೋಗುವಂತ ಮಾತ್ರ ಹೇಳ್ಬೇಡ್ರಿ. ನಾವು ಎಲ್ಲಿ ಹೋಗ್ಬೇಕು ನೀವ ಸ್ವಲ್ಪ ವಿಚಾರ ಮಾಡ್ರಿ. ಅದೆಲ್ಲ ನಂಗೆ ಗೊತ್ತಿಲ್ಲ. ನಿಮ್ಮಂತವ್ರ ನಮ್ಮ ಮನೆಗೆ ಇಟ್ಕೊಳಕ್ ನನ್ನ ಕೈಲಿ ಆಗಂಗಿಲ್ಲ. ನಡ್ರಿ, ನನ್ನ ಮನೆಯಿಂದ ಆಚೆಗೆ ನಡ್ರಿ ನೀವು. ಲೋ ವೀರೇಶ, ಮನೆಯಿಂದ ಆಚೆಗೆ ಹೋಗ್ತೀಯ ಏನ ಕೊಳಪಟ್ಟಿ ಹಿಡ್ದು ಹೇಳಿಲ್ಲ? ನಡ್ಲ ಕಳ್ ನನ್ನ ಮಗನ, ನಡಿ ಹೊರಗ್ ನಡಿ. ಉಪ್ಪು ತಿಂದ ಮನೆಗೆ 2 ಬಗಿತೀರಿ. ನಾಚಿಕೆ ಆಗಂಗಿಲ್ಲ ನಿಮಗ, ನಾಚಿಕೆ ಗೆಟ್ಟಾವ. ನಡಿ ಆಚೆಗೆ. ಅಪ್ಪ ಕೈ ತೆಗಿ, ನಾನು ಬೆಳೆದ ಮಗ ಅದೀನಿ. ನನ್ನ ಕೈಲಿ ಮತ್ತ ನೋಡು ಏನ್ಲ ಮಾಡ್ತೀನಿ ನೀನು. ಅಪ್ಪ ನಂಗೆ ಸಿಟ್ಟು ನೆತ್ತಿಗೆ ಏರಿಸ್ಬೇಡ ಮತ್ತೆ. ನಡ್ಲಾ ನೀನು ಹೊರಗ್ ನಡಿ. ನೀನು ಮಾತ್ರ ಈ ಮನೆಗೆ ಇರ್ಕೂಡ್ದು. ನೀವು ವಿಷ ಜಂತು. ನೀವು ನನ್ನ ಸೊಸಿಗ ಮತ್ ಏನಾರ ಒಂದು ತೊಡಕ್ ಮಾಡಿ ಇರ್ತೀರಿ ನೀವು. ನಡಿ ಹೊರಗ್ ನಡಿ. ಹಲಕಟ ಬಾಡ್ಯಾನಂತವ್ ನಾ ಹೊರಗ್ ನಡಿಲ್ಲ. ನಾ ಹೋಗಂಗಿಲ್ಲಪ್ಪ. ಕೈ ತೆಗಿ ಅಂದೆ ಅಷ್ಟೇ. ನೋಡು ಮತ್ತೆ ನಾನು ಏನ್ ಮಾಡ್ತೀನಿ ಅಂತ ನಂಗ ಗೊತ್ತಿಲ್ಲ. ಹಲಕಟ ಬಾಡ್ಯಾನಂತವ್ನ ನಂಗ ಹೊಡಿತೀನಿ ಅಂತೀಯಾ? ಅಲ್ಲ, ವಯಸ್ಸಿನ ಹುಡುಗವ, ಅವನ್ ಕೂಟ ಜಗಳಕ್ಕೆ ಹೋದ್ರ ಬಿಟ್ಟ ನಾನು. ಯಪ್ಪ ಕಡೆದಾಗ ಹೇಳಕ್ ಕುಂತ ನೀ ಕೈ ಬಿಡು. ಹಲಕಟ ಬಾಡ್ಯಾನಂತವ್ನ ಬಿಡಂಗಿಲ್ಲ. ನೀ ಮನ್ಯಾಗ ಇರ್ಕೂಡ್ದು. ಮನಿ ಬಿಟ್ಟು ನಡಿ ನೀನು. ನಂಗ ಹೋಗು ಅಂತ ಹಚ್ಚಿಯಲ್ಲ. ಹೆತ್ತ ಮಗನ್ಕಿಂತ ಆ ಸುಚಿತ್ರ ಬೇಕಾಗ್ಯಾಳಲ್ಲ. ಅಪ್ಪ, ಅಯ್ಯೋ ದೇವ್ರಿ, ಈ ಅವಿನಾಶಿ ಎಲ್ಲಿದ್ದ? ಅಯ್ಯೋ ಎಂತ ಟೈಮಿಗೆ ಬಂದಯ್ಯವ. ಅಯ್ಯೋ ಏನಾರ ಮಾಡ್ಬೇಕೀಗ. ಅಯ್ಯೋ ಏನಾತ್ರಿ? ನಾ ಹೇಳ್ದೆ ನಿಮ್ಗ, ವಯಸ್ಸಿನ ಹುಡುಗನ್ ಕೂಟ ಜಗಳಕ್ ಬಿಡ್ಬೇಡ್ರಿ, ಹೊಡಿಬೇಡ್ರಿ ಅಂತ. ಅವನಿಗೆ ಹೊಡ್ಯಾಕ್ ಹೋಗಿ ನಿಮಗ್ ನೀವ ಹೊಡ್ಕೊಂಡ್ರೆ ಏನ? ಥೋ, ಇತಕ್ ಬರ್ರಿ ನೀವು. ಅವ್ವ, ಎಷ್ಟು ಸುಳ್ಳು ಮಾತಾಡ್ತಿ? ನಾನು ನನ್ನ ಕಣ್ಣಾರೆ ನೋಡಿನಿ. ವೀರೇಶ ಅಪ್ಪಗ್ ಹೊಟ್ಟಿಗೆ ಹೊಡೆದಿದ್ದು. ಮಗನ, ಅದು ಏನಾಗೈತಿ ಗೊತ್ತನ? ಯವ್ವ, ಏನ್ ಬೇಕಾದಾಗಿರ್ಲಿ, ಅಪ್ಪ ಅದಾನ. ಅಪ್ಪಗ ಮರ್ಯಾದೆ ಕೊಡ್ಬೇಕು. ಅಪ್ಪ ಹೊಡೆದ್ರು ತಪ್ಪಿಲ್ಲ, ಬೈದ್ರು ತಪ್ಪಿಲ್ಲ. ಆದ್ರೆ ವೀರೇಶ ಮಾಡಿದ್ ಮಾತ್ರ ತಪ್ಪು. ಯವ್ವ, ಇವ್ರು ನಾ ಮನ್ಯಾಗ ಬಿಟ್ಟಿದ್ ಯಾರ? ನೀನು ಹಂಗ ಮಾತಾಡ್ತೀಯಲ್ಲ. ಏನಾತು ಬಿಡು, ಈಗ ಆಗಿದ್ದಾಗೋಗೈತಿ. ಮನಿ ಮಂದಿಯಾಗಿ ನಾವ ಇವ್ರನ್ನ ಮನೆಯಿಂದ ಆಚೆಗೆ ಹಾಕ್ಬಿಟ್ರೆ ಎಲ್ಲಿ ಹೋಗ್ಬೇಕು ಅವ್ರು? ಅವ್ರಿಗೆ ಇಷ್ಟಂತ ಕಾಲಾವಕಾಶ ಕೊಡ್ರಲ್ಲ. ಹಂಗೆ ಯಾಕೆ ಮಾಡಿರ್ಲ ನನ್ನ ಮಗ? ನಿನ್ನಂಗ ಅವನು ನನ್ನ ಮಗ ಅವಿ, ಹಂಗತೆ ಮಾಡಬಾರ್ದು. ನಿನ್ ಕೈಯರ ಮುಗಿಲನು? ಅವ ನೋಡು, ನಾ ನೇರಿ ಹೇಳಾಕುಂತಾನಿ. ವೀರೇಶ ಇದ್ದ ಮನ್ಯಾಗ ನಾನು ಇರಂಗಿಲ್ಲ. ಏನ ಅವನನ್ನ ಮನೆಯಿಂದ ಹೋಗ್ಬಿಡನು, ಎಲ್ಲರ ಮನಿ ಮಾಡೋನು. ಬೇಕಂದ್ರೆ ಈ ತಿಂಗಳ ಬಾಡಿಗೆ ನಾ ಕೊಡ್ತಾನಿ. ಅವ್ರು ಇರಾಕ ಅವ್ರಿಗೆ ಎಲ್ಲರ ದುಡ್ಡು ತಿನ್ನಂತ ಹೇಳು. ಆದ್ರ ಅವ್ರಿದ್ದಲೇ ನಾವ್ ಇರಂಗಿಲ್ಲ.
ಇರಂಗಿಲ್ಲ ಅಂದ್ರೆ ಮನೆ ಬಿಟ್ಟು ಹೋಗಿಯ ನೋಡಪ್ಪ ನಿನ್ ವಿಚಾರ ನಿಂಗ್ ಮನ್ಸಿಗೆ ತಿಳ್ದಂಗ್ ಮಾಡು. ಅವಿನಾಶ, ಈ ಮನಿ ಸುಚಿತ್ರ ಅಂತಪ್ಪ. ನೀ ಏನು ವಿಚಾರ ತಗೊಳಂಗಿದ್ರು ಸುಚಿತ್ರ ಕೇಳು. ಇವ್ರನ್ನ ಮನೆಯಿಂದ ಆಚೆಗೆ ಹಾಕಪ್ಪ, ನೀ ಹೋಗ್ಬೇಡ ಅವಿನಾಶ. ಇದು ನಿಮ್ಮವ್ವ ನಾನು ಬಾಳಿ ಬದುಕಿದ ಮನೆಯಪ್ಪ. ನೀನ ಆಚೆಗೆ ಹೋಗ್ಬಿಟ್ರ ನಾನು ಬದುಕಿದ್ದು ಏನಪ್ಪ ಉಪಯೋಗ? ಇವ್ರು ಮೂವರು ಮನುಷ್ಯರಲ್ಲಿ ಇವ್ರು ನರ ರಾಕ್ಷಸರು. ಇವ್ರನ್ನ ಮಾತ್ರ ನಂಬಬೇಡ್ಲ. ಇವ್ರ ಕಣ್ಣೀರಿಗ, ಇವ್ರ ಮೊಸಳಿ ಕಣ್ಣೀರಿಗ ಬಲಿ ಆಗಬೇಡ. ನೋಡ್ಲಾ ಹಿಂಗ ಮಾತಾಡ್ತಾನ ನಿಮ್ಮಪ್ಪ. ತಿಳಿದು ಮಾತಾಡ್ತಾನೋ ಇನ್ ತಿಳಿಲಾರ್ದ ಮಾತಾಡ್ತಾನೋ ಆ ದೇವ್ರೇ ಬಲ್ಲ. ಆದ್ರ ನೀನಾರ ಒಟ್ಟು ವಿಚಾರ ಮಾಡ್ಲಾ. ನೀನಾದ್ರ ತಿಂಗಳ 50-60 ಸಾವಿರ ರೂಪಾಯಿ ದುಡಿತಾ ಇದಿ, ಚುರುಕದಿ. ಅಂತ ದೊಡ್ಡ ಸೌಕಾರ ಮಂತನದ ಹುಡುಗಿನ ಮದ್ವೆಯಾಗಿ ನಿನ್ನ ಬಾಳೆ ಹೆಂಗೋ ಬೆಳಗ್ತತಿ. ನೀ ಬ್ಯಾಡ ಅಂದ್ರು ಲಕ್ಷ್ಮಿ ನಿನ್ ಹತ್ರ ಕುಣ್ಕೊಂಡು ಬರ್ತಾಳ. ಆದ್ರ ನನ್ನ ಮಗ ವೀರೇಶ ದುಡಿತೀನಿ ಅಂದ್ರ ಕೈಯಾಗ ಕೆಲಸ ಇಲ್ಲ. ಹೇಳ್ತಿ ನೋಡಿದ್ರ ಪೂರ ಗತಿಗೆ ಇಟ್ಟಿದ್ದು ನಾವ ಅವ್ರಿಗೆ ಕೊಡ್ಬೇಕು. ಇಂಥದ್ರಾಗ ನನ್ನ ಮಗ ಎಲ್ಲಿ ಹೋಗ್ಬೇಕಲ್ಲ. ಅವನು ನನಾತನಾಗಿ ಮನೆಯಿಂದ ಹೊರಗೆ ಹಾಕಬೇಡಲ್ಲ ಅವಿನಾಶ. ಅವೇ ಮಾತಾಡ್ಲ ಅವ. ಇದು ನಮ್ಮವ್ವ ಬದುಕಿ ಬಾಳಿದ ಮನಿ. ಈ ಮನೆಯಿಂದ ನಾನು ಹೊರಗೆ ಹೋಗಂಗಿಲ್ಲ. ಅಪ್ಪ ಹೇಳ್ದಂಗ ಈ ಮನ್ಯಾಗ ನಾವೇ ಇರ್ತೀವಿ. ವೀರೇಶಂಗ ಮನೆ ಬಿಟ್ಟು ಹೋಗಂತ ಹೇಳ. ಯಾಕಂದ್ರೆ ಈಗ ನನ್ನ ಹೆಂಡತಿ ಗರ್ಭಿಣಿ ಅದಾಳ. ಏನ ಆಕಿ ಹೊಟ್ಟಿಲಿ ಅದಾಳ. ಆಕಿಗ ನಾನು ಚಲೋತ್ನಾಗಿ ನೋಡ್ಕೋಬೇಕು. ಆಕಿಗೆ ಏನೂ ಆಗ್ಲಾರ್ದಂಗೆ ನಾನು ನೋಡ್ಕೋಬೇಕು. ಒಂದ್ಸಲ ವಿಷ ಹಾಕಿದ ಮೇಲೆ ಇವ್ರ ಮೇಲೆ ನನಗೆ ಯಾವತ್ತೂ ನಂಬಿಕೆ ಬರಂಗಿಲ್ಲ, ಬರೋದು ಇಲ್ಲ, ಬೇಕಾಗೂ ಇಲ್ಲ ಇವ್ರ ಸಹವಾಸ. ನನ್ನ ಹೆಂಡತಿ ಮಗುನ ನಾನು ಚಲೋ ನೋಡ್ಕೋಬೇಕು ಅಷ್ಟೇ. ಅಂದ್ರ ಸುಚಿತ್ರಾ ಪ್ರೆಗ್ನೆಂಟ್ ಅದಾಳ? ಅಯ್ಯೋ ದೇವ್ರಿ, ಅದಕ್ಕೆ ಈ ನಮ್ಮ ಮಾವರು ಈ ಮನ್ಯಾಗ ನಮ್ಮನ್ನ ಇರಾಕ್ ಬಿಡವಲ್ರು. ಈ ಮಾತು ನಂಗೆ ಗೊತ್ತಾಗ್ಲಿಲ್ಲಲ್ಲ ಮೊದ್ಲು. ಮಿಟಕಲಾಡಿ ಆಗ್ಲೇ ಪ್ರೆಗ್ನೆಂಟ್ ಆಗ್ಯಾಳ. ಅದಕ್ಕೆ ಅನ್ಸುತ್ತೆ ಈ ನಮ್ಮ ಮಾವರು ಇವ್ರು ಇರೋದು ಬೇಡ ಅಂತ ಹೇಳಾಕುಂತಾರ. ಆದ್ರೂ ಯಾರು ನಮಗೆ ಹೇಳಿಲ್ಲಲ್ಲ ಪ್ರೆಗ್ನೆಂಟ್ ಇದ್ದಿದ್ದು. ಹಾಳಾದಕ್ಕಿ ಆ ಮಗು ಅಲ್ಲೇ ಹೊಟ್ಟೆಗೆ ಕರ್ರಗ್ ಹೋಗ್ಬಿಡ್ಬೇಕು. ಇವ್ರ ಖುಷಿ ಎಲ್ಲ ಅಲ್ಲೇ ಸತ್ತು ಹೋಗ್ಬಿಡ್ಬೇಕು. ಇಲ್ಲಿ ನಾವು ದುಃಖದಾಗ ಒದ್ದಾಡಕುಂತೀವಿ, ಇರಾಕ ಜಾಗ ಮಾಡ್ಕೊಡ್ರಿ ಅಂತ ಬಿಕ್ಕಿ ಬೇಡಾಕುಂತೀವಿ. ನಮ್ಮನ್ನ ಮನೆಯಿಂದ ಆಚೆಗೆ ಹಾಕಾಕುಂತಾರ. ಇವ್ರ ಒಳ್ಳೇದಾಗತ್ತ ಇವ್ರೀಗ. ಆ ಮಗು ಅಲ್ಲೇ ಕರಿಗೆ ಹೋಗ್ಬಿಡ್ಬೇಕು. ಇವತ್ನಾಗ ಯವ್ವ ಸುಚಿತ್ರ ಆರಾಮಾಗಿ ನೆಮ್ಮದಿಯಾಗಿರ್ಬೇಕು. ಇವತ್ನಾಗ ಜಗಳ ಜೂಟಿ ನಮ್ಮನ್ಯಾಗ ಆಗೋದು ನಂಗೆ ಇಷ್ಟ ಇಲ್ಲ. ನೋಡವಾ, ಇವತ್ತು ಒಂದು ದಿನ ಕಾಲಾವಕಾಶ ಕೊಡ್ತೀನಿ. ಮನಿ ನೋಡೋಣ. ಏನ ಇರಬರ ಅವ್ರಿಗೂ ಏನ್ ಸಾಮಾನು ಅದಾವಲ್ಲ ಅವನ್ನೆಲ್ಲ ಗಂಟು ಮುಟ್ಟಿ ಕಟ್ಕೊಂಡು ಮನಿಯಿಂದ ಆಚೆಗೆ ನಡಿ ಅಂತ ಹೇಳ. ನೀನು ಒಬ್ನ ಏನ ಮಗ? ನಿನಗಷ್ಟ ಸೇರ್ಬೇಕನ ಇಂದ ದೊಡ್ಡ ಮನಿ? ವೀರೇಶ, ನೀ ಬಾಯಿ ಮುಚ್ಚು. ಇಷ್ಟು ದಿನ ತಮ್ಮ ಅಂತ ನಿನಗ ಖರ್ಚಿಗೆ ರೊಕ್ಕ ಕೊಟ್ಟನಿ, ಸಾಲಿ ಕಲ್ಸಿನಿ, ತಿನ್ನಾಕ್ ಹಾಕಿನಿ. ಆದ್ರೆ ನೀನು ಬಾಯಾಗ ಸುಚಿತ್ರಾಗ ಒಂದು ದಿನಾರ ಅತಿಗೆಮ್ಮ ಅಂದಿ. ನನಗ್ ಹೋಗ್ಲಿ ಬಿಡು, ನನಗ್ ನೀ ಬೇಕಾದನ್ನ. ಆದ್ರೆ ಸುಚಿತ್ರಾಗ ಯಾಕ ನೀನು ಅಷ್ಟು ಅವಮಾನ ಮಾಡ್ಬೇಕಿತ್ತು? ನಿನ್ನ ಹೆಂಡ್ತೀರ ವಿಷಯನ ಹಾಕೋಕ್ ಹೋಗ್ಬಿಟ್ಟಾಳ. ನಿಮ್ಮಂತವ್ರನ್ನ ನಂಬುವಷ್ಟು ಮೂರ್ಖ ನಾನಲ್ಲ. ಹಂಗ ಹೇಳ ಮಗ, ನಿಂಗೆ ಈಗರ ಗೊತ್ತಾಗ ಕೂತಲ್ಲ ಅಷ್ಟು ಸಾಕು. ನಡಿ ಆಚೆಗೆ. ಈಗ ನಾನು ಹೊಡೆದ ಮನೆಯಿಂದ ಹೊರಗೆ ಹಾಕ್ಬೇಕಾಕತ್ತ. ಅಯ್ಯೋ ದೇವ್ರಿ, ಈ ಅವಿನಾಶಿಗೆ ಯಾಕೆ ಇಷ್ಟು ಸಿಟ್ಟು ಬಂದತಿ? ಅಯ್ಯೋ ನಾವಲ್ಲಿ ವಯ್ಯವ, ಇವನಿಗೆ ಸಿಟ್ಟು ಬಂದ್ರೆ ಹಿಡ್ಯಾಕ 4 ಮಂದಿ ಬೇಕು. ಇವತ್ತು ವೀರೇಶ್ಗೆ ಏನಿಲ್ಲಿವ, ಹೊಡೆದು ಸಾಯಿಸಿ ಹಾಕ್ಬಿಡ್ತಾನ. ಅವಿನಾಶ ಏನ ಮಾಡ್ಲಪ್ಪ? ಏನಾರ ಮಾಡ್ಬೇಕು ತಡ್ಲ ಅವಿನಾಶ. ಸಿಟ್ಟಾಗ್ಬಿಡ. ಸ್ವಲ್ಪ ತಡಿ, ನಾ ಮಾತಾಡ್ತೀನಿ. ವೀರೇಶ, ನಿಮ್ಮಣ್ಣ ಹೇಳ್ದಂಗ್ ಕೇಳಪ್ಪ. ನಿಮ್ಮ ಅಣ್ಣ ಹೇಳ್ದಂಗ್ ಕೇಳು. ಬಾ ಹೊರಗ್ ಬಾ. ನೀನು ಸುಮ್ಮನೆ ಇಲ್ಲಿ ನಿಂತು ಜಗಳ ಮಾಡ್ಬೇಡ್ರಿ. ನೋಡಿ ತಡ್ಕೊಳಕ್ ನಂಗಾಗಂಗಿಲ್ಲ. ನನ್ನ ಹೊಟ್ಟೆ ಹುಟ್ಟಿಲ್ಲ ಅಂದ್ರು ಅವಿನಾಶ ನಿಮ್ಮ ಅಣ್ಣ ಅಂತನ ಬೆಳೆಸೇನ್ ನಾನು. ಇಬ್ರು ಕೂಡಿ ಆಡಿ ಬೆಳೆದಿರಿ. ಈಗ ಜಗಳ ಮಾಡಿ ಹೊಡೆದಾಡಿ ಹೆತ್ತೊಟ್ಟಿಗ ಸಂಕಟ ಮಾಡ್ಬೇಡ್ರಪ್ಪ. ನನ್ನ ಹೊಟ್ಟಿ ಉರಿಸ್ಬೇಡ್ರಿ. ಹೊರಗ್ ಬರಪ್ಪ ವೀರೇಶ, ಹೊರಗ್ ಬರಪ್ಪ. ಯವ್ವ, ನಾ ಯಾಕೆ ಹೊರಗೆ ಬರ್ಬೇಕು? ನೀನು ಹಂಗ ಮಾತಾಡ್ತೀಯಲ್ಲ. ಈ ಮನಿ ಮಗ ಅದೇ ನಾನು. ಅವನಿಗೆ ಎಷ್ಟು ಹಕ್ಕೈತಿ ನಂಗೂ ಅಷ್ಟ ಹಕ್ಕೈತಿ. ಆ ಸುಚಿತ್ರಾಗ ಅರ್ಧ ಮನಿ ಕೊಟ್ಟಾರ ಅಂದ್ಮೇಲೆ ನನ್ನ ಹೆಂಡ್ತಿಗೂ ಅರ್ಧ ಮನಿ ಬೇಕು. ಏನ್ ನಾವ್ ಮನುಷ್ಯರಲ್ಲನು? ಇದು ಅಪ್ಪಂದು ಪಿತ್ರಾರ್ಜಿತ ಆಸ್ತಿ ಅಲ್ಲ, ಅಪ್ಪಂದು ಸ್ವಯಾರ್ಜಿತ ಆಸ್ತಿ. ಅಪ್ಪಗೆ ಯಾರಿಗಿಷ್ಟನೋ ಅವ್ರಿಗೆ ಬರ್ದಾರ. ನೀವು ಮಾಡೋ ಹಲ್ಕ ಕೆಲ್ಸಕ್ಕ ಈ ಮನಿನ 3 ದಿನಾನು ಬಾಳ್ಸಂಗಿಲ್ಲ. ನೀವು ಇದನ್ನ ಮಾರಿ ಚುಮ್ರಿ ತಿಂದಿಡ್ತೀರಿ. ಅದಕ್ಕ ಈ ಮನಿನ ನಿಮಗ್ ಕೊಡಂಗಿಲ್ಲ ನಾವು. ಈಗ ನೀನ ಹೊರಗೆ ಬರ್ತೀಯಾ ಏನೋ ಹೊಡೆದು ಹೇಳ್ಕೊಂಡು ಹೋಗ್ಲಾ? ಅಯ್ಯೋ ವೀರೇಶ, ಅಂತವೆಲ್ಲ ಮಾತಾಡ್ಬೇಡಪ್ಪ. ಹೊಡೆದಾಡು ಮಾತಾಡ್ಬೇಡ್ರಿ. ಬ್ಯಾಡಪ್ಪ ಅವಿನಾಶ, ನನ್ನ ಮುಂದನ ಬೆಳದ್ ನಿಂತು ನನ್ನ ಮಕ್ಕಳು ಹೊಡೆದಾಡ್ಬಿಟ್ರೆ ನಂಗೆ ನೋಡಕ್ ಆಗಂಗಿಲ್ಲಪ್ಪ. ಬ್ಯಾಡಪ್ಪ, ಅಂತವೆಲ್ಲ ನಿರ್ಧಾರ ಮಾಡ್ಬೇಡ್ರಿ. ಹೊಡೆದಾಡು ನಿರ್ಧಾರ ಮಾಡ್ಬೇಡ್ರಿ. ವೀರೇಶ ಬಾಲ. ಯವ್ವ, ಒಳ್ಳೆ ಮಾತಿಲ್ಲ ಅವ ಕೇಳವಲ್ಲ. ಇವ್ ಬಾರ್ಲಾ. ಯವ್ವ, ನನ್ ಕೈ ಬಿಡು ಅಂದೆ ನಾನ್ ಯಾಕವ ಮನಿ ಬಿಟ್ಟು ಹೋಗ್ಬೇಕು? ಇದು ನಂದು ಮನಿ ಐತಿ. ಈ ಅವಿನಾಶ್ಗೆ ಎಷ್ಟು ಹಕ್ಕೈತಲ್ಲ ನಂಗೂ ಅಷ್ಟ ಹಕ್ಕೈತಿ. ಕೈ ಬಿಡವ ನೀನು. ಅಪ್ಪ, ಎಲ್ಲರ ನೋವಾತ? ವಯಸ್ಸಾಗೈತಪ್ಪ ನಿನಗ. ಹಿಂಗಂತ ನೀ ನನಗೆ ಹೇಳಿದ್ರ ನಾನ್ ಮಾತಾಡ್ತಿದ್ನಲ್ಲ. ಅವನ ಕೈಲಿ ನೀ ಹೊಡ್ಸ್ಕೊಂಡ್ಬಿಟ್ಟಿಲ್ಲಪ್ಪ. ಯಾಕಪ್ಪ ಹಿಂಗ್ ಮಾಡಿದಿ? ಇಲ್ಲಲ್ಲ ಅವಿನಾಶ, ನಾನು ಕರೆ ಹೇಳಿದ್ರು ನಂಬ್ತಿ, ಸುಳ್ಳು ಹೇಳಿದ್ರು ನಂಬ್ತಿಯಪ್ಪ. ಈ ಮನೆಯಿಂದ ನೀ ಎಲ್ಲಿ ಆಚೆಗೆ ಹೋಗ್ಬಿಡ್ತೀಯೋ ಅಂತ ಹೊಟ್ಟಿ ಸಂಕಟಿಗ ನಾನು ನೀ ಬರೋಕಿನ ಮೊದ್ಲು ಅವ್ರನ್ನ ಆಚೆಗೆ ತಳ್ಬಿಡುನು ಅಂತ ವಿಚಾರ ಮಾಡಿದ್ದಪ್ಪ. ಆದ್ರ ಅವ ಹೆತ್ತೋರಿಗ ಹೊಡೆಯೋಷ್ಟು ದೊಡ್ಡವನಾಗ್ಯಾನಂತ ನಾ ಅನ್ಕೊಂಡಿದ್ದಿದ್ದಿಲ್ಲ. ಅವನು ಹೊಡೆದಿದ್ದು ಏಟಿನ್ಕಿಂತ ಮಗನ ಹೊಡೆದು ಬಿಟ್ನಲ್ಲ ಅನ್ನೋ ನೋವು ಜಾಸ್ತಿ ಆತ. ಅಪ್ಪ, ಇನ್ನೊಮ್ಮೆ ಅವನ ತಂಟೆಗೆ ನೀನು ಹೋಗ್ಬೇಡಪ್ಪ. ಹೆಂಗ ಹೋಗ್ಲಾರ್ದಂಗೆ ಇರಾಕೈತಿ ನೀನ ಹೇಳು. ನನ್ನ ಸೊಸಿ ಸುಚಿತ್ರ ಹೊಟ್ಟಿಲೇದಾಳಪ್ಪ. ಈ ರಾಕ್ಷಸರು ಆಕಿನ ಏನು ಮಾಡಕ್ಕೂ ಹೇಸಂಗಿಲ್ಲ, ನಂಗೆ ಗೊತ್ತೈತಿ. ನೀನು ಆಫೀಸು
ಹುಬ್ಳಿ ಗಾರ್ಮೆಂಟ್ಸ್ ಫ್ಯಾಕ್ಟ್ರಿ ಅಂತ ಕಾರ್ ತಗೊಂಡು ಹೋಗ್ಬಿಡ್ತಿ. ಆದ್ರೆ ಈ ಮನೆಗಿರೋದು ನನ್ನ ಸೊಸಿಯಪ್ಪ, ನಾನಕ್ಕೆ ಜವಾಬ್ದಾರಿ ತಗೋಬೇಕಾಕೈತಿ. ನಾ ಸತ್ರು ಅಡ್ಡಿಲ್ಲ, ನಿನ್ನನ್ನ ನಂಬ್ಕೊಂಡು ಬಂದಿರೋ ನನ್ನ ಸೊಸಿನ ಮಾತ್ರ ನಾ ಕೈ ಬಿಡಂಗಿಲ್ಲಪ್ಪ ಮಗನ, ಕೈ ಬಿಡಂಗಿಲ್ಲ. ಚಲೋತ್ನಾಗಿ ನೋಡ್ಕೋಬೇಕಪ್ಪ. ಒಂದು ಮನೆಯಿಂದ ಬಂದು ಹೆಣ್ಮಗಳಾಕಿ, ಅಷ್ಟವ ಆಸ್ತಿ ಅಡುವು ಎಲ್ಲ ತಂದೆ ತಾಯಿನ ಬಿಟ್ಕೊಟ್ಟು ಬಂದಾಕಿ ಆಕಿ ನಮ್ ಸುಚಿತ್ರ. ಆಕಿನ ನಾವು ಚಲೋ ನೋಡ್ಕೊಳ್ಳೋ ಜವಾಬ್ದಾರಿ ಅಪ್ಪ ನಮ್ದು. ಆಕಿ ಇಲ್ದ ಹೊತ್ನ್ಯಾಗ ಬಂದಾವು ಪೀಡೆಗಳು. ನಶೀಬ ಚಲೋ ಐತಿ, ಇಲ್ಲಂದ್ರ ಆ ಹುಡುಗಿ ಹೆದರ್ ಬಿಡ್ತಿದ್ಲ, ಆ ಕೂಸಿಗೆ ತ್ರಾಸ ಆಗ್ತಿತ್ತ. ಹೌದಪ್ಪ, ನಂಗೂ ಅರ್ಥ ಆಗ ಕುಂತತಿ ನೀನು ಹೊಟ್ಟಿ ಸಂಕಟ. ಹೂನಪ್ಪ, ನಿಮ್ಮ ಅವ್ವನಾರ ನಾ ಚಲೋ ನೋಡ್ಕೊಲಿಲ್ಲ, ನಿಮ್ಮ ಅವ್ವನ್ನ ನಾನು ನಿಟ್ಟಂದ್ರೆ ಸೇರ್ಲಿಲ್ಲ. ಪಾಪ ಆಕಿ ಲಗುನ ಕಣ್ಣು ಮುಚ್ಕೊಂಡ್ಬಿಟ್ಲು. ಇವಾಗ ಅನಸ್ತತಿ ನಾನು ನನ್ನ ಹೆಂಡ್ತಿನ ಚಲೋ ನೋಡ್ಕೊಂಡಿದ್ದಿದ್ರ ನನ್ನ ಮನೆ ಇಷ್ಟೊತ್ತಿನಾಗ ನಂದು ಗೋಕುಲ ಆಗಿರ್ತಿತ್ತು, ನಾವು ನಕ್ಕೊಂತ ಇರ್ತಿದ್ವಿ. ಮನೆಗ್ ಬಂದ ಮಹಾಲಕ್ಷ್ಮಿನ ಚಲೋ ನೋಡ್ಕೋಬೇಕಪ್ಪ, ಸ್ವಸ್ಥ್ಯರ್ನ ಮಾತ್ರ ಚಲೋ ನೋಡ್ಕೋಬೇಕು. ಆ ಸ್ವಸ್ಥ್ಯರು ನಮ್ಮ ಇಡೀ ಮನಿ ಮಂತನ ಬೆಳಗ್ಬಿಡ್ತಾರಪ್ಪ. ಅಂತ ಮನಿ ಮಹಾಲಕ್ಷ್ಮಿನ ನಾವು ಕಣ್ಣಿಟ್ಟು ನೋಡ್ಕೊಲೇಬೇಕು. ಏನಾಗ್ಲಿ ಸುಚಿತ್ರಾಗ ಮಾತ್ರ ನೋಯಿಸ್ಬೇಡಪ್ಪ ಮಗನ. ಇಲ್ಲಪ್ಪ, ನೋಯಿಸಂಗಿಲ್ಲ. ನೀ ಅಂತದೆಲ್ಲ ಯಾಕೆ ವಿಚಾರ ಮಾಡ್ತಿ? ನಾನ್ ಸುಚಿತ್ರಾನ್ ಚಲೋ ನಾನು ನೋಡ್ಕೊತೀನಿ, ಆಯ್ತಾ? ಆ ರಾಕ್ಷಸರು ಹೊರಗೆ ನಿಂತು ಬಾಯಿ ಮಾಡಕುಂತಾರ ನೋಡು. ನೋಡು ಹೋಗ್ಲಾ, ನಾನು ಬರ್ತೀನಿ ನಡಿ. ಯಪ್ಪ ಮೆಲ್ಲಕ್ಕೆದ್ದೇಳು. ಆತಪ್ಪ ಆತು.